ಆಟ ಓಡಿಸ್ತಾ ಜೀವನ ಮಾಡ್ಕೊಂಡಿದ್ದೆ. 12/2/2002 ಜೀವಾವಧಿ ಶಿಕ್ಷೆ ಕೊಟ್ಟಿದ್ದೀನಪ್ಪ ಅಂತ ಜಡ್ಜ್ ಕರೆದು ಹೇಳಿದ್ರು ತುಮಕೂರು ಸೆಷನ್ ಕೋರ್ಟಲ್ಲಿ. ಊಟ ಅದರಲ್ಲಿಗೆ ಹುಳಗಳು ಬಿದ್ದಿರೋ ಹುಳಗಳು, ಅದನ್ನ ತೆಗ್ದಾಕಿರಿ ಎಲ್ಲಿ ಬೈತಾರೋ ಅನ್ನೋ ಒಂದು ಭಯ. ಬೇಲ್ ಮಾಡಿಸಿದ್ದೀನಿ. ಇವಾಗ ನಮಗೆ ಜಮೀನು ಕೊಡ್ರಿ, ಪೂರ್ತಿ 15 ಎಕರೆ ತೋಟ, 2 ಬೋರು, 300 ತೆಂಗಿನ ಮರ, ಅಡಿಕೆ, ಮಾವಿನ ಮರ, ಎಕ್ಸ್ಟೇಟ್ ಇದ್ದಂಗಿದ್ದು ಒಂದೇ ತೋಟ, ಅಲ್ಲಿಷ್ಟು ಇಲ್ಲಿಷ್ಟಲ್ಲ, 15 ಎಕರೆ ಒಂದೇ ಫ್ಲಾಟ್ ಮೇನ್ ರೋಡಲ್ಲಿ. ಬೇಲ್ ಮಾಡಿಸೋದು ಕೇಸ್ ಹೊಡಿತೀನಿ ಅಂತ. ಕೇಸು ಹೋಗ್ಲಿಲ್ಲ, ತೋಟನೂ ಇಲ್ಲ. ಅದು ಹ್ಯಾಂಗ್ ಕೂಡ ಕೇಸ್ ಆಗಲಿ, ಹೊಡೆದಾಕ್ತೀನಿ ಅಂತಲೇ ತಾಣದು. ಯಾವೊಬ್ಬ ಲಾಯರುನ ನಾನು ಈ ಕೇಸ್ನ ಹೊಡೆಯೋಕ್ಕಾಗೋದಿಲ್ಲ ಅನ್ನಲ್ಲ, ಹೊಡಿತೀನಿ, ಚಚಾಕ್ಬಿಡ್ತೀನಿ ಕೇಸ್ನ. ಹೋಗಿ ನೀನು ಇಷ್ಟಾಗುತ್ತೆ ಅಮೌಂಟು, ಸ್ವಲ್ಪ ಮಿಸ್ಟೇಕ್ ಆಗೋಯ್ತು ಅಂದ್ಬಿಟ್ಟು ನಾನು ಸಜಾ ಕೊಡಿಸ್ಬಿಟ್ಟು ಇನ್ನೊಂದು ಕೊಟ್ಟ ಹೊಡಿತೀನಿ ಅಂತಾನೆ. ಇನ್ನಷ್ಟು ದುಡ್ಡು ಮತ್ತೆ ಅಷ್ಟಕ್ಕೆ ಅವ್ರದ್ದು ಸ್ವಲ್ಪ ಇನ್ನೊಂದು ಸ್ವಲ್ಪ ಜಮೀನು ಅದನ್ನು ಮಾರ್ಕೊಂಡು. ಯಾರು ಕರೆಯೋದೇ ಇಲ್ಲ ಕೆಲಸಕ್ಕೆ. ನಾನೇ ಬರ್ತೀನಿ ಅಂತಂದ್ರೂ ಕರೆಯೋದಿಲ್ಲ ಕೆಲ್ಸಕ್ಕೆ, ಯಾರು ಕರೆಯಲ್ಲ. ನಮ್ಗೆ ಭಾಳ ತುಚ್ಛವಾಗಿ ನೋಡ್ತದೆ. ಜೈಲಾಗಿದ್ದ ಬಂದು ಸತ್ಯ ಹೋಗ್ಬಿಡೋಣ ಬದುಕೋದಕ್ಕಿಂತ. 1996 ಫೆಬ್ರವರಿ ನಿಮ್ಮ ಮನೆಯವರು ಸತ್ರು, ನೀವೆಲ್ಲ ಅಪ್ಸ್ಕೊಂಡ್ರೆ. ಎಷ್ಟು ತಿಂಗಳು ಅಪ್ಸ್ಕೊಂಡ್ರೆ? 2 ತಿಂಗಳು. ಅಂದರೆ ನೀವು ತಲೆ ತಪ್ಪಿಸ್ಕೊಂಡಿದ್ದು ನಿಮ್ಮ ಮೇಲೆ ನೀವು ಕೊಲೆಗಾರ ಅನ್ನೋದಕ್ಕೆ ದೊಡ್ಡ ಸಾಕ್ಷಿ. ಹೌದು. ಎಲ್ಲರೂ ತಪ್ಪಿಸ್ಕೊಂಡಿದ್ವಲ್ಲ, ಎಲ್ಲರ ಮೇಲೂ ತಲೆನಟ್ಟು ಹಾಕಿದ್ರು ಕೇಸು. ಮನೆಯವ್ರಿಗೆ ಎಲ್ಲರಿಗೂ, ನಿಮ್ಮ ತಾಯಿ ತಂದೆ ಮೇಲೂ. ಹೌದು, ಹಾಕಿದ್ರು. ಅವಾಗ ಅವರಿಗೆ ಬೇಲ್ ಒಂದು ಸೆಷನ್ ಕಮಿಟ್ ಆಗೋದಕ್ಕೆ ಮುಂಚೆಲೇ ಕೊಟ್ಬಿಟ್ರು. ಒಂದು 18 ಡೇಸಲ್ಲಿ ಕೊಟ್ಟರು ಅವ್ರಿಗೆ ಎಲ್ಲರಿಗೂ. ನಾನು ಒಬ್ಬನಿಗೆ ಮಾತ್ರ A1 ಅಂತ ಹೇಳಿ ಪರಿಗಣಿಸಿ ನಾನು ಒಬ್ಬನಿಗೆ ಇಟ್ಕೊಂಡಿದ್ರು. 2 ತಿಂಗಳು ಅಪ್ಸ್ಟ್ಯಾಂಡಿಂಗ್ ಆದ ನಂತರ ನಾನು ಕೋರ್ಟಿಗೆ ಸರೆಂಡರ್ ಆಗಬೇಕು, ನಿಮಗೆ ಬೇಲ್ ಆಗಲ್ಲ ಅನ್ನೋ ಒಂದು ಮಾಹಿತಿ ಸಿಕ್ತು ನಮಗೆ ವಕೀಲರ ಮುಖಾಂತರ. ಹಾಗಾಗಿ ನಾವು ಸರೆಂಡರ್ ಆಗ್ತೀವಿ ಎಲ್ಲ ನ್ಯಾಯಾಲಯಕ್ಕೆ. ಯಾವ ನ್ಯಾಯಾಲಯ? ತುಮಕೂರು ಸೆಷನ್ ನ್ಯಾಯಾಲಯ. ಸಬ್ ಜೈಲ್ಗೆ ಹಾಕಿದ್ರು. ಯಾವ ಜೈಲದು? ಇಲ್ಲಿ ತುಮಕೂರಿನಲ್ಲಿ ಸಬ್ ಜೈಲು ಅಂತಾನೆ, ಅಲ್ಲಿಗೆ ಹಾಕಿದ್ರು. ಪೊಲೀಸ್ ಕಸ್ಟಡಿ ಕೊಡಲಿಲ್ವಾ? ಪೊಲೀಸ್ ಕಸ್ಟಡಿಗೆ ಏನು ಕೊಡಲಿಲ್ಲ. ಆವತ್ತಿನ ದಿನದಲ್ಲಿ ಆ ಜೈಲು ಕಾರಾಗೃಹ ಅಂದರೆ ಏನು ಅನ್ನೋ ಒಂದು ವಾತಾವರಣ ಭಾಳ ಇತ್ತು. ಅಲ್ಲಿನ ಊಟ, ಅಲ್ಲಿನ ವ್ಯವಸ್ಥೆ, ಅಲ್ಲಿನ ಅದನ್ನೆಲ್ಲ ಜ್ಞಾಪಿಸ್ಕೊಂಡ್ರೆ ನಿಜವಾದ ಜೈಲುಗಳು ಅನ್ನೋ ಥರಕ್ಕೆ ಇತ್ತು. ಒಂದೊಂದು ತಿಂಗಳು ಹೊಡೆಯೋದು ಒಂದೇ, ಬೇರೆ ಉಳ್ಕೊಳ್ಳೋದು. ಈಗಿನ ಕಾಲದಲ್ಲಿ ಒಂದು ವರ್ಷಾನುಗಟ್ಟಲೆ ಹೊಡೆಯೋದು ಒಂದೇ. ಆ ಥರದ ಕಷ್ಟಕರವಾದಂಥ ದಿನಗಳಿದ್ವು ಅವಾಗ. ಯಾವುದೇ ಒಂದು ಊಟಕ್ಕಾಗಲಿ, ಒಂದು ಮನೆಗಾಗಲಿ, ಒಂದು ಒದ್ಕಣೋದಾಗಲಿ, ಅಲ್ಲಿನ ಜನಗಳು ಇನ್ನೂ ಬೇರೆ ಮಂದಿಗಳಿರ್ತಾರಲ್ಲ ಅವ್ರ ಜೊತೆಲಿ ಹೊಂದ್ಕೊಂಡು ಭಾಳ ಅಂಥದ್ದು ಇದೆಯಲ್ಲ, ಭಾಳ ಕಷ್ಟಕರವಾದಂಥ ಸಂಗತಿ ಅಂತಲೇ ಹೇಳ್ಬೋದು. ಆವತ್ತಿನ ದಿನದಲ್ಲಿ ಯೋಚನೆ ಮಾಡಿರ್ತಾರೆ 1996ನೇ ಸಾಲಿನಲ್ಲಿ. ಆ ಒಂದು ಭಯದಲ್ಲಿ ಒಳಕಿಕ್ಕಿದೆ. ಹಿಂಗೆ ನುಗ್ಗಿ ಹೋಗ್ತಾ ಇದ್ದೆ. ಚಿಕ್ಕದಾಗಿರುತ್ತೆ ಜೈಲು. ಹೋಗ್ತದಂಗೆ ಏನು ತೆಗೆದು ಬಿಟ್ಬಿಡಲ್ಲ. ಆಫೀಸರ್ಸ್ಗಳು ಮುಂದೆ ಮಾತ್ರ ದೊಡ್ಡ ಡೋರ್ ಓಪನ್ ಮಾಡ್ತಾರೆ. ಯಾವುದೇ ಒಂದು ಬಂದಿಖಾನೆಯಲ್ಲೂ ಕೂಡ ಅದೇ ಥರನೇ. ಚಿಕ್ಕದ್ರಲ್ಲಿ ಹಿಂಗೆ ಓದಿ ಹಿಂಗೆ ಬಗ್ಗೆ ನೋಡ್ತಾ ಇದ್ದೆ. ಅಲ್ಲಿ ಜೈಲವ್ರ ಸಾಹೇಬ್ರು ಆರ ಬಲಗಾಲಿಕ್ಕೆ ಒಳಿಕೆ, ಅಲ್ಲಿ ಬೇರೆ ಬಗ್ಗೆ ನೋಡ್ತೀಯ ಅನ್ನೋ ಮಾತನ್ನು ಗದ್ಲಿರು. ಆ ಗದ್ಲಿಗೆ ನನಗೆ ಜೀವ ನಡಿಗೋತು. ಅಯ್ಯೋ ಇದೇನಪ್ಪ, ಇನ್ನೇನು ಮಾಡಿಬಿಡ್ತಾರೋ, ಏನು ಕಥೆನೋ ಅಂತ. ಸರಿ, ಎಲ್ಲ ಬಟ್ಟೆಗಳು ತೆಗೀರಿ ಅಂದರು. ಅಲ್ಲಿನ ಪ್ರೊಸೀಜರ್ ಆ ಥರ ಇರುತ್ತೆ. ಕಾರಣಗಳು ಅವರು ಹೇಳಿದ್ದು, ಅಲ್ಲಿ ಏನಾರ ಮಾರ್ಕ್ಸ್ಗಳು ಇರ್ತಾವ, ಅವ್ರು ಬಂದಂಥ ಸಂದರ್ಭದಲ್ಲಿ ಮಾರ್ಕ್ಗಳು ತಿರ್ಗಾ ಬಿಡುಗಡೆ ಆಗೋದಕ್ಕೆ ಅಗತ್ಯ ಇರ್ತದೆ. ಇವನೇ ಒಬ್ಬ, ಆ ವ್ಯಕ್ತಿ ಇವನೇ ಅನ್ನೋದಕ್ಕೆ ಕನ್ಫರ್ಮ್ ಮಾಡೋಕ್ಕೋಸ್ಕರ ಅವರು ಆ ರೀತಿ ನೋಡುವಂಥದ್ದು ಸಹಜ. ನನ್ನ ಮನಸ್ಸಿನಲ್ಲಿ ಬಂದಂಥ ಭಾವನೆಗಳು, ಹೊಡೆಯೋದಕ್ಕೆ ಶುರು ಮಾಡಿಬಿಟ್ರು. ನಮ್ಮನ್ನು ಬುದ್ಧಿವಂತಿಕೆ ಮಾಡಿ ಕರೆಸ್ಬಿಟ್ಟು ಕಳಿಸ್ಬಿಟ್ರು. ಇವಾಗ ಹೊಡಿತಾರೆ ಅನ್ನೋ ಭಾವನೆ ನನ್ನಲ್ಲಿ ಕ್ರಿಯೇಟ್ ಆಯಿತು ಆ ಸಂದರ್ಭದಲ್ಲಿ. ಅವರೇನು ಹೊಡಿಲಿಲ್ಲ, ಅವ್ರದ್ದು ಜೈಲ್ ಪ್ರೊಸೀಜರ್ ಏನಿತ್ತು ಅದನ್ನು ಆ ರೀತಿಯೆಲ್ಲ ದಾಖಲು ಮಾಡಿಕೊಂಡು ಅಲ್ಲೇನು ಬಟ್ಟೆ ಬಿಚ್ಚಿಬಿಟ್ರು. ಬಟ್ಟೆ ಎಲ್ಲ ಬಿಚ್ಚಿಬಿಟ್ಟು ಏನು ಯಾವ ಭಾಗದಲ್ಲಿ ಏನು ಮಾರ್ಕ್ ಇದೆ ಅದಕ್ಕೋಸ್ಕರನ ಬಿಚ್ಚಿಸ್ತಾರೆ. ಕಂಪ್ಲೀಟ್ ಏನಿಲ್ಲ, ಶರ್ಟ್ ತೆಗಿಸ್ತಾರೆ. ಎಲ್ಲಾದರೂ ಯಾವ ಭಾಗದಲ್ಲಿ ಇಲ್ಲೆಲ್ಲೊಂದು ಮಾರ್ಕ್ ಸಿಕ್ಕಿರೆ ಅಷ್ಟೇ, ಕ್ಲೋಸು. ಆಮೇಲೆ ಹುಡ್ದಾರ ಅದೆಲ್ಲ ಬಿಡೋಲ್ಲ, ಅದೆಲ್ಲ ಅವಾಗಿ ಬಿಡ್ತಿರಲಿಲ್ಲ. ಅದನ್ನು ಬಿಡ್ತಿರಲಿಲ್ಲ. ಏನಾದರೂ ಆಗುತ್ತೆ, ಒಂದು ಘಟನೆಗಳು ಮಾಡ್ಕೊಬೋದು, ಅವನ ಮನಸ್ಥಿತಿಗಳು ಯಾವ ಥರ ಇರ್ತದೋ ಅನ್ನೋದು ಅಲ್ಲಿನ ಇಲಾಖೆ ಅಭಿಪ್ರಾಯ. ಹಾಗಾಗಿ ಒಂದು ಹುಡ್ದಾರನೂ ಸಹ ಬಿಡೋಲ್ಲ. ಅವತ್ತಿನ ಕಾಲದಲ್ಲಿ ಭಾಳ ಕಷ್ಟನೇ ಇತ್ತು. ಆ ಲಾಡಿ ಅಂತಲೇ ಏನೋ ಅಂತಾರಲ್ಲ, ಚಡ್ಡಿ ಕಟ್ಕೊತಾರಲ್ವ, ಆ ದಾರನೂ ಸಹ ಬಿಡ್ತಿರಲಿಲ್ಲ. ಆ ಥರದ್ದು ಸಿಚುವೇಶನ್ ನಾವು ಓದ್ವಿ. ತೀರಾ ಕೊಳಕಾಗಿರೋಂಥ ಗಲೀಜು ಬಟ್ಟೆಗಳು ಹಾಸ್ಕೊಳಕ್ಕೆ ಒದ್ಕೊಳಕ್ಕೆ ಕೊಟ್ಟಿತ್ತು. ಅದನ್ನು ಕೆಲವೊಂದು ಹೇಳ್ಕೊಳ್ಳೇಬಾರ್ದು ಅಂಥ ಗಲೀಜು ಬಟ್ಟೆಗಳನ್ನೆಲ್ಲ ಕೊಟ್ಟರು. ಆವಾಗಿನ ಪರಿಸ್ಥಿತಿ ಹಂಗಿತ್ತು ಕಾರಾಗೃಹಗಳಲ್ಲಿ. ಸರಿ, ನಾವು ಆಮೇಲೆ ಊಟ, ಅದರೊಳಗೆ ಹುಳಗಳು ಬಿದ್ದುಬಿಟ್ಟಿರೋ ಹುಳಗಳು, ಅದನ್ನು ತೆಗ್ದಾಕಿರಿ ಎಲ್ಲಿ ಬೈತಾರೋ ಅನ್ನೋ ಒಂದು ಭಯ. ಏನಕ್ಕೆ ಹೇಳಿ, ಇಲ್ಲಿರೋದು ಜೈಲಿನಾಗ ಕೊಡಬೇಕಾಗಿರೋದು ಇವರೇ ಹಾಕೋರೇನೋ ಅಂತ ನಾವು ತಿಳ್ಕೊಂಬಿಟ್ಟಿದ್ದೀವಿ. ಅದರ ಅನುಭವ ಇಲ್ಲದ ಕಾರಣಕ್ಕೋಸ್ಕರ ಹೋಗಿ ಆ ಥರದ ಕಾರಣಕ್ಕೆ ಅದನ್ನು ನೋಡೋರು ಯಾರು, ಮಾಡೋರು ಯಾರು ಏನಿಲ್ಲ, ಏನು ಹಾಕ್ಬೇಕಾ ಅವ್ರಿಗೆ ಹಾಕ್ರಿ, ಏನೈತೆ ಅಂತ ಬೇಸ್ ಹಾಕ್ರಿ. ಆ ಥರದ ಗಲೀಜು ಊಟಗಳು ಇದ್ದಿದ್ದು ತುಮಕೂರು ಸಬ್ ಜೈಲಿನಲ್ಲಿ ಇರ್ತಾ ಇರೋದು 96ನೇ ಸಾಲಿನಲ್ಲಿ. ಆಮೇಲೆ ಬೇರೆ ಹೊರಗಡೆಯಿಂದ ಊಟ ಕೊಡೋದಿಲ್ಲ ಯಾವುದೇ ಕಾರಣಕ್ಕೂ. ಮನೆಯಿಂದ ತರ್ಸ್ಕೊಂಡು ತಿಂತೀವಿ ಅಂದರೂ ಕೊಡೋಲ್ಲ. ಆ ಥರದ್ದಕ್ಕೂ ಒಂದು ಏನೇ ಒಂದು ಚಟ ಇದ್ದಂಥವ್ರಿಗೆ
ಬೀಡಿ ಸೇದಬೇಕಾಗುತ್ತೆ, ಸಿಗರೇಟ್ ಸೇದಬೇಕಾಗುತ್ತೆ, ಸೇದಂತವ್ರಿಗೆ ಹೇಳ್ತಿರೋದು ಯಾವುದೇ ಒಂದು ವ್ಯವಸ್ಥೆ ಅಲ್ಲಿರೋಲ್ಲ, ಬಿಡೋದಿಲ್ಲ ಒಳಗಡಿಕೆ ಯಾವುದೇ ಒಂದು ತುಂಬಾನೇ ಸ್ಟ್ರಿಕ್ಟು. ಈಗ ಹೇಳ್ತಾರಲ್ಲ ಜೈಲೊಳಗಡೆ ಮೊಬೈಲ್ ಸಿಗುತ್ತೆ, ಗಾಂಜಾ ಸಿಗುತ್ತೆ, ಸಿಗರೇಟ್ ಸಿಗುತ್ತೆ, ಎಣ್ಣೆ ಸಿಗುತ್ತೆ. ನಾನು ಹೇಳ್ತಾ ಇರೋದು 96ನೇ ಸಾಲಿನಲ್ಲಿ ಇರೋದು. ಸ್ಟ್ರಿಕ್ಟ್ ಇತ್ತು, ಸ್ಟ್ರಿಕ್ಟ್ ಇತ್ತು. ಫೋನ್ಗಳೇ ಇರಲಿಲ್ವಲ್ಲ ಸಾಮಾನ್ಯ ಜನ ಹತ್ರ. 96ನೇ ಇಸ್ವಿನಾಗೆ ಇಲ್ಲಿತ್ತು ಫೋನ್. ಫೋನ್ ಬಿಡಿ, ಊಟ ಚೆನ್ನಾಗಿ ಕೊಡ್ತಿರ್ಲಿಲ್ಲ, ಮಾಡಾಕಂತ ಬೇಜವಾಬ್ದಾರಿತನ. ಆವಾಗಲೂ ಕೂಡ ಏನು ಇಂಥ ಊಟ ಕೊಡ್ರಿ ಅಂತ ಯಾರೇನು ಹೇಳೋದಿಲ್ಲ. ಏನು ತಪ್ಪು ಮಾಡಿದಾನ ಅದಕ್ಕೆ ವಿಚಾರಣೆಗಳು ನಡೀತದೆ. ನ್ಯಾಯಾಲಯ ಅವನು ತಪ್ಪಿತಸ್ಥ ಅಂತ ಸಾಬೀತಾದಲ್ಲಿ ಅವನು ಏನು ಪ್ರಕರಣಕ್ಕೆ ಅನುಭವಿಸ್ತಾನೆ ಅದಕ್ಕೆ ಶಿಕ್ಷೆ ಕೊಡುತ್ತೆ. ನಿಮಗೆ ಕೆಟ್ಟದಾಗ ಊಟ ಕೊಡಿ ಅಂತ ಯಾರೂ ಏನು ಹೇಳಿಲ್ಲ. ಊಟ ಎಲ್ಲರೂ ಮಾನವೀಯತೆ ಅನ್ನೋದು ಇದ್ದೇ ಇರುತ್ತಲ್ವ. ಹಾಗಾಗಿ ಅದ್ರ ಖರ್ಚು ವೆಚ್ಚನ ಸರ್ಕಾರ ಭರಿಸ್ತದೆ. ಶಿಕ್ಷೆ ಅವನೇನಾದರೂ ಅಪರಾಧಿ ಅಂತ ಸಾಬೀತಾದಲ್ಲಿ ಶಿಕ್ಷೆ ಕೊಡ್ತಾರೆ, ಇಲ್ಲ ಅಂದರೆ ಕೇಸ್ನ ಬಿಡುಗಡೆ ಮಾಡಿ ಕಳಿಸ್ತಾರೆ. ಊಟ ಗಲೀಜು ಊಟ ಕೊಡಿ, ಗಲೀಜು ಥರ ನೋಡ್ಕೊಳ್ರಿ ಅಂತ ಯಾರು ಯಾವ ಕಾನೂನಲ್ಲೂ ಇಲ್ಲ. ಆಮೇಲೆ ಈ ಥರ ಕಿತ್ತು ದಿನಗಳು ವರ್ಷಗಳು ಆಗ್ದಂಗೆ ಆಗೋವು. ಆಚೆ ಗಿಡಕ್ಕೆ ಬೆಳಿಗ್ಗೆ ಒಂದು 7 ಗಂಟೆಗೆ ಅನ್ಲಾಕ್ ಮಾಡೋರು. ಅಲ್ಲೆಲ್ಲ ಓಡಾಡಬೇಕು, ಸ್ವಲ್ಪ ವ್ಯಾಯಾಮ ಮಾಡಬೇಕು, ಪ್ರೇಯರ್ಗಳು ಮಾಡಬೇಕು. ಡೈಲಿ ಎವ್ರಿ ಡೇ ಉಪ್ಪಿಟ್ಟು, ಇನ್ನು ಅದರೊಳಗೆ ಬದಲಾವಣೆಗಳಿರೋಲ್ಲ. ಆ ಥರಕ್ಕಿತ್ತು ಆವತ್ತಿನ ದಿನದಲ್ಲಿ. ಸ್ವಲ್ಪ ಅದು ಒಂದು ಬಾಕ್ಸ್ ಇರುತ್ತೆ, ಬಟ್ಲು ಥರ, ಅದರೊಳಗೆ 4 ಪೀಸ್ ಇರುತ್ತೆ. ಅದೊಂದು 4 ಜನ ಕೊಡೋರು, 4 ಜನಕ್ಕೆ ಕೊಡೋರು. ಅದನ್ನು ಒಂದೊಂದು ಪೀಸ್ ಒಬ್ಬೊಬ್ಬರಿಗೆ ಪ್ರತ್ಯೇಕವಾಗಿ. ಇನ್ನೊಂದು ಕೊಡಬೇಕು ಅಂದರೆ ಹಂಗೆ ಆ ಥರಕ್ಕೆಲ್ಲ ಕೊಡ್ತಿರಲಿಲ್ಲ. ಇಲ್ಲಿನ ಫುಡ್ ಇಲ್ಲ, ಅನ್ಲಿಮಿಟೆಡ್ ಫುಡ್ ಅಲ್ಲ ಇಲ್ಲಿ. ನಾನು ಹೇಳ್ತಾ ಇರೋದು 96ನೇ ಸಾಲಿನಲ್ಲಿ ಸಬ್ ಜೈಲಿನಲ್ಲಿ ತುಂಬ ಕಷ್ಟ ಆಗೋಗುತ್ತೆ ಜೈಲು. ಎಷ್ಟೋ ಜನ ಸತ್ಯ ಹೋಗ್ಬಿಡೋಣ ಈ ಬದುಕೋದಕ್ಕಿಂತ ಅನ್ನೋ ಒಂದು ಮಾನಸಿಕವಾಗಿ ನೊಂದೋಗಿರ್ತಾರೆ. ಆ ಥರದ್ದು ಕಳೆದಂಥ ದಿನಗಳು 96ನೇ ಸಾಲಿನಲ್ಲಿ. ಪ್ರತಿ 14 ದಿನಕ್ಕೊಮ್ಮೆ ಡೇಟ್ ಇರುತ್ತೆ ಕೋರ್ಟ್ಗೆ. ತುಮಕೂರು ಕೋರ್ಟ್ ಹೌದು. ಫಸ್ಟ್ ಹಿಯರಿಂಗ್ ಏನಿತ್ತು? ಈ ಸುಮ್ಮನೆ ನೋಡೋದು, ಹೆಸರು ಕೂಗ್ತಾರೆ, ಕಳಿಸ್ತಾ ಇರ್ತಾರೆ. ನೀನೇನು ಅಂತಲೂ ಕೇಳಲ್ಲ, ಏನು ಮಾಡಿದೆ ಅಂತಲೂ ಕೇಳಲ್ಲ, ಏನೂ ಇಲ್ಲ, ಸುಮ್ಮನೆ ಕಳಿಸ್ತಾ ಇರ್ತಾರೆ. ಸುಮ್ಮನೆ ಮಕ ನೋಡೋದು. ಇನ್ನೂ ವರ್ಷ ಒಳಿಕೆ ಹೋಗಿರೋದಿಲ್ಲ, ಡೇಟ್ ಬಂದ್ಬಿಟ್ಟಿರ್ತದೆ. ಅವ್ರನ್ನೇನು ಕೇಳೋಕೆ ಹೋಗಲ್ಲ, ನಿನ್ನ ಹೆಸರೇನು ಅಂತವ್ರು ಕೇಳಲ್ಲ. ಅಲ್ಲೊಬ್ರು ಕೂಗ್ತಾ ಇರ್ತಾರೆ ಸಂಬಂಧಪಟ್ಟವರು. ಹಿಂಗೆ ಒಳಗೆ ಕೈ ಮುಕ್ಕೊಂಡು ಹೋಗ್ತಿದ್ದಂಗೆ ಅಲ್ಲೇ ಇನ್ನೊಂದು ಡೇಟ್ ಬಂದ್ಬಿಟ್ಟಿರ್ತದೆ. ಅವನೇನು ಮಾತಾಡ್ಸಲ್ಲ. ಸೆಷನ್ ಕಮಿಟ್ ಆಗೋವ್ರಿಗಾಗೂ ಅದು ಕೇಸ್ ಚಾರ್ಜ್ ಆಗಬೇಕು, ಅದರದ್ದೇ ಆದಂಥದ್ದು. ಅಂಥವ್ರಿಗೂ ಯಾರನ್ನೇನು ಮಾತಾಡ್ಸಲ್ಲ. ಡೇಟ್ ಕೊಡ್ತಾ ಇರ್ತಾರೆ, ಕಳಿಸ್ತಾ ಇರ್ತಾರೆ, ತಿರುಗದೇ ಒಂದು ಶಿಕ್ಷೆ ಅಂತ. ಅದುವರೆಗಾಗೂ 14 ದಿನಕ್ಕೊಂದ್ಸತಿ ಪಕ್ಕ ಡೇಟ್ ಕೊಟ್ಬಿಡ್ತಾರೆ. ಅಂದರೆ ಜೈಲಿಂದ, ತುಮಕೂರು ಸಬ್ ಜೈಲಿಂದ ಕೋರ್ಟ್ಗೆ ಇವರೇ ಕರ್ಕೊಂಡು ಹೋಗ್ತಾರೆ, ಪ್ರಿಸನ್ನರ್ ಕರ್ಕೊಂಡು ಹೋಗಲ್ಲ. ಅದಕ್ಕೆ ಅಂತಲೇ ಒಂದು ಪೊಲೀಸ್ ಇರುತ್ತೆ, ಅವ್ರು DR ಪೊಲೀಸು, ಅವರೇ ಬೇರೆಯವರು. ಸೇಮ್ ಇಡೀ ಟೀಮು, ನೀವು ನಿಮ್ಮ ತಂದೆ ತಾಯಿ ಅಣ್ಣ? ಹೌದು, ಎಲ್ಲರೂ ಒಟ್ಟಿಗೆ ಒಂದೇ ವ್ಯಾನ್ಗೆ ಹೋಗಿರೋ. ಬೇಡಿಗಳು ಬೇರೆ ಹಾಕ್ಬಿಡೋರು, ಬೇಡಿಗಳು. ಆ ಥರದ್ದು ಎಲ್ಲ ವ್ಯವಸ್ಥೆ ಇತ್ತು. ಹಾಕ್ಲೇಬೇಕಲ್ಲ, ಏನು ಮಾಡೋಕ್ಕಾಗಲ್ಲ. ಹೇಗೆ ಅನಿಸುತ್ತೆ? ಜಮೀನ್ದಾರರು ಒಳ್ಳೆ ಬಿಲ್ಡಪ್ ಅಲ್ಲಿ ಇದ್ರೆ, ನೀವೇ ಹೇಳ್ದಂಗೆ ಆವಾಗ ನನಗೆ ಅನಿಸ್ತಿತ್ತು ಏನು ಅಂದರೆ, ನಮ್ದೆಲ್ಲ ನಾಳಾಗಿ ಹೋಗ್ಲಿ, ನನ್ನಿಂದ ನಮ್ಮನೆಯವರೆಲ್ಲ ಸಿಗಾಕೊಂಬಿಟ್ರಲ್ಲ. ನಮ್ಮ ಅಪ್ಪ ಒಂದು ಎಲ್ಲಾದರೂ ಸ್ಕೂಲು ಅಲ್ಲಿ ಇಲ್ಲಿಗೆ ಹೋಗಿದ್ರೆ ಒಂದು ಕರೆದು ಮರ್ಯಾದೆ ಒಂದು ಹಾರ ಹಾಕಿ ಆ ಥರದ್ದು ಎಲ್ಲ ಇದ್ದಂಥವ್ರು ಅಲ್ಲಿ ನಡೀತಿರೋಂಥ ಸಿಚುವೇಶನ್ ನೋಡಿ ತುಂಬ ನೋವಾಗೋದು. ಈ ಥರ ವ್ಯಕ್ತಿಗೆ ಹಿಂಗಾಗೋಯ್ತಲ್ಲ, ನಾನು ಕಾರಣನಾಗಿರ್ತೀನಿ, ಮಾಡಲಿ ಬಿಡಲಿ, ನಾನು ಕಾರಣ ತಾನೇ. ನನ್ನಿಂದ ಇವ್ರಿಗೆಲ್ಲ ಈ ಥರ ಆಯ್ತಲ್ಲ, ನನ್ನ ದುಡುಕಿನ ಸ್ವಭಾವಕ್ಕೋ ಅಥವಾ ನಾನೇನು ತಪ್ಪು ಮಾಡ್ಕೊಂಡು ಆ ಒಂದು ದ್ವಾರದಿಂದ ಈ ಥರಕ್ಕಾಗಿ ಮನೆ ಮಕ್ಕಳೆಲ್ಲ ಜೈಲಿಗೆ ಹೋಗೋಂಥ ಸಂದರ್ಭ ಬಂತು. ತುಂಬ ನೋವಾಗೈತೆ. ನಿಮ್ಮಪ್ಪ ಹೇಳ್ತೀರ ಅದನ್ನ ಏನಂತ? ನಿನ್ನಿಂದ ಹಿಂಗೆ? ಹೌದು. ತುಂಬ ಒಂದ್ಸರಿ ಅಪ್ಸ್ಟ್ಯಾಂಡಿಗೆ ಇದ್ದಂಥ, ಅದೇ ತಲೆ ಮರೆಸ್ಕೊಂಡಿದ್ದಂಥ ಸಂದರ್ಭದಲ್ಲಿ ತುಂಬ ನೋವಾಗಂತ ಮಾತನ್ನ ಹೇಳಿದರು. ನಿಮ್ಮಿಂದ ಇಲ್ಲಿ ಮಕ್ಕಳ ಒಂದು ಎಲ್ಲ ಒಟ್ಟುಗೂಡಿ ಎಲ್ಲರೂ ಒಂದೊಂದು ಕಡೆಗೆ ಹೋಗೋ, ಒಂದೇ ತಾವು ಎದ್ಬಿಟ್ರೆ ಪೊಲೀಸರಿಗೆ ಗೊತ್ತಾಗ್ಬಿಡ್ತದೆ, ಬೇರೆ ಬೇರೆ ಕಡೆಗೆ ಹೋಗೋಣ, ಎಲ್ಲರೂ ಒಟ್ಟಿಗೆ ಇರೋದು ಬೇಡ ಅನ್ನೋ ಒಂದು ದಿನ ನಿಗದಿ ಆಗುತ್ತೆ. ಸರಿ, ನೀವು ಇಂಥ ಊರಿಗೆ ಹೋಗ್ರಿ, ನಾವು ಇಂಥ ಊರಿಗೆ ಹೋಗ್ತೀವಿ ಅಂತ ಎಲ್ಲ ಮಾತುಕತೆಯಾಗಿ ಹೊರಟ್ವಿ. ಆ ಹೊರಟಂಥ ಸಂದರ್ಭದಲ್ಲಿ ಒಂದೇ ಗೂಡಿನ ಅಕ್ಕಿಗಳು ದಿಕ್ಕಾಪಾಲಾಗ್ತಾ ಇದ್ದೀವಿ ಇವತ್ತು. ಕೇಳಿ ಏನು ಕೇಳ್ತೀರ? ನಾವು ಹಳೆಯ ನೋವಿಗೆ ಫ್ಲ್ಯಾಶ್ ಬ್ಯಾಕ್ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ರಿ. ಹೌದು, ಅವತ್ತಿನ ದಿನ ಇತ್ತು. ಅಲ್ಲಿಗೆ ನನಗೂ ಒಂದೊಂದು ಸತಿನ ಇರೋದಕ್ಕಿಂತ ಸಾಯೋದೇ ಮೇಲೂ ಅಂತ ಅನ್ನಿಸ್ಬಿಟ್ಟಿತ್ತು. ನಿಮ್ಮ ತಂದೆ ನೀವು ಒಂದೇ ಸೆಲ್ಲಲ್ಲಿದ್ರೆ ಹೇಳಿ? ಇಲ್ಲ, ಬೇರೆ ಬೇರೆ ಆಗ್ತಾರೆ. ಅದಕ್ಕೆ ಕಾರಣಗಳಿರ್ತವೆ. ಒಂದೇ ತವಿದ್ರೆ ಗಲಾಟೆಗಳಾಗೋ ಸಾಧ್ಯತೆಗಳಿರ್ತವೆ. ನಿನ್ನಿಂದ ಹಿಂಗಾಯ್ತು, ನಾನೇನು ಮಾಡಿದೆ, ಅದು ಮಾಡಿರೋ ಬಿಟ್ಟರೆ ಅದೆಲ್ಲ ಬರೋಲ್ಲ. ಅಂಥ ಸಂದರ್ಭ ಅಲ್ಲಿ ಉದ್ಭವ ಆಗ್ತವೆ. ಅಂಥ ಸೀನ್ಗಳು ತುಂಬಾ ನೋಡಿದ್ವಿ. ಆ ಥರದ್ದು ಗಲಾಟೆಗಳು ಆಗಬಾರ್ದು ಅನ್ನೋ ಕಾರಣಕ್ಕೆ ಬೇರೆ ಬೇರೆ ರೂಮ್ಗೆ ಹಾಕ್ತಾರೆ. ಒಂದೇ ತವಿ ಇರ್ತೀನಿ ಅಂದರೂ ಕೂಡ ಹಾಕೋದಿಲ್ಲ. ಏನೋ ಒಂದು ಸ್ವಲ್ಪ ದಿನ ಆದಮೇಲೆ, ಹೊಂದಾಣಿಕೆ ಆದಮೇಲೆ ಏನೋ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಹಾಕ್ಬೋದು. ಇಬ್ಬರನ್ನ ಅಷ್ಟೇ, ಎಲ್ಲರಿಗೂ ಒಂದೇ ಸತಿಗೆ ಹಾಕಲ್ಲ. ನೀವೆಲ್ಲ ಒಟ್ಟಿಗೆ ಸೇರ್ತಾ ಇದ್ದಿದ್ದೆ ಕೋರ್ಟ್ಗೆ ಹೋಗೋ ವ್ಯಾನಲ್ಲಿ. ವ್ಯಾನ್ನಲ್ಲಿ. ಸೊ ಏನಂತೀರ ಅಪ್ಪ ಕೋರ್ಟ್ ವ್ಯಾನಲ್ಲಿ? ಅಪ್ಪ ಅಮ್ಮ, ಅಣ್ಣ ಅತ್ತಿಗೆ? ಈಗ
ಎಂದು ಬೇಲಾಗುತ್ತೆ. ಅದು ಬಿಟ್ಟರೆ ಬೇರೆ ವಿಷಯ ಏನಿಲ್ಲ. ಲಾಯರ್ ಏನು ಹೇಳ್ತಾರೆ ಅದನ್ನು ಮಾಡಬೇಕು. ಯಾರು ನಮ್ಮ ಮನೆ ಅಲ್ಲಿ ಯಾರು ಬರ್ತಾರೆ, ಕೋರ್ಟ್ ಹತ್ರಕ್ಕೆ ಯಾರು ಬರ್ತಾರೆ ನಮ್ಮ ಕಡೆಯವರು, ಈ ಥರದ ಭಾವನೆಗಳು ಇರ್ತದೆ ಅಲ್ಲಿ ಅಷ್ಟೇ. ಆಮೇಲೆ ಊಟ ಇಲ್ಲಿ ತಿಂದು ಇದಾಗಿರ್ತದೆ. ಯಾರನ್ನ ಒಂದು ಬದುಕೋದಕ್ಕೋಸ್ಕರ ಏನೋ ತಿನ್ನಲೇಬೇಕಲ್ವ, ಆ ಥರಕ್ಕೂ ಅನ್ಸೋದವಾಗ. ಯಾಕಂದರೆ ಆ ಥರದ ಕೆಟ್ಟ ಊಟ ತಿಂದು ಒಂದು ಒಳ್ಳೆ ಊಟ ತಿನ್ಬೋದಲ್ವ. ಒಳ್ಳೆ ಊಟ ಅಂದರೆ ಬರೀ ಅನ್ನ ಸಾಂಬಾರು ತಿಂದರೆ ಅದೇ ಒಂದು ದೊಡ್ಡ ಮೃಷ್ಟಾನ್ನ ಭೋಜನ ಇದ್ದಂಗೆ. ಬರೀ ಅನ್ನ ಸಾಂಬಾರು ತಿಂದರೆ ಆ ಥರದ ಕೆಟ್ಟ ಊಟ ಇರುತ್ತಲ್ಲ ಅವಾಗ. ಹೊರಗಡೆಗೆ ಹೋದರೆ ತಿನ್ನಂಗೆ ಅವರು ಪೊಲೀಸ್ನವರು ಪಾಪ ಬಿಡೋರು, ಅವಕಾಶ ಕೊಟ್ಟು ಅವರು ಮನೆಯವ್ರು ಯಾರನ್ನ ಊಟ ತಂದರೆ ಅವ್ರಿಗೂ ತಿನ್ನಿಸ್ಬಿಟ್ಟು ಅದನ್ನು ಏನೋ ಹಾಕೊಂಡ್ಬಂದ್ಬಿಡ್ತಾರೆ ವಿಷಯ ನಮ್ಮ ಮೇಲೆ ಬಂದ್ಬಿಡ್ತದೆ ಅನ್ನೋ ಕಾರಣಕ್ಕೋಸ್ಕರ ಅವರು ತಿಂದ್ಬಿಟ್ಟು ತಿನ್ನಿಸಾದ್ಮೇಲೆ ಅವ್ನು ತಿನ್ನು ಅಂತ ಹೇಳೋರು. ಬಟ್ ನಿಮ್ಗೆ ಬೇಲ್ ಆಗಿದೆ ಇವಾಗ? ಬೇಲು ಆಗಸ್ಟ್ 14ನೇ ತಾರೀಕು ಆಯಿತು 96ನೇ ಇಸ್ವಿನಲ್ಲಿ. ಏಪ್ರಿಲಲ್ಲಿ ಹೋದೆ, ಆಗಸ್ಟ್ 14ಕ್ಕೆ ಬೇಲಾಯ್ತು. ನಾಳೆಗೆ ಸ್ವತಂತ್ರ ದಿನಾಚರಣೆ ಅಂದಂಗೆ ಬೇಲಾಯಿತು. ದಿನಾಚರಣೆ ಪ್ರಯುಕ್ತ ಏನು ಬಿಡಲಿಲ್ಲ, ಆ ಡೇಟಿಗೆ ಅನುಗುಣವಾಗಿ ಆಯಿತು ಅಷ್ಟೇ. ಅಲ್ಲ ಈಗ ನೋಡಿ, ನಿಮ್ಮಲ್ಲಿ 302 ತಾನೆ? ಹೌದು, 302 ಮರ್ಡರ್ ಕೇಸ್. ಹೌದು. ಈಗ ದರ್ಶನ್ ಅವ್ರ ಮೇಲೆ 302 ಮರ್ಡರ್ ಕೇಸ್. ಹೌದು. ಬಟ್ ಅವ್ರು ಬೇಲ್ ಸುಪ್ರೀಂ ಕೋರ್ಟ್ಗೂ ಬೇಲ್ ಸಿಗ್ತಿಲ್ಲ. ಬಟ್ ನಿಮ್ಗೆ ಸಿಕ್ತು, ಅವಾಗ ಇತ್ತೇನು ಬೇಲು? ಅವಾಗ 2002ನೇ ಇಸ್ವಿಯಿಂದ ಆಚೆಗಡಿಕೆ ಮರ್ಡರ್ ಕೇಸ್ಗೂ ಬೇಲ್ ಕೊಡೋರು 100% ಕೊಡೋರು. ಸೊ ಅದಕ್ಕೆ 4 ತಿಂಗಳು ಬೇಲ್ ಸಿಕ್ತು. ಯಾರೋ ಒಬ್ರಿಗೆ ಕೊಡ್ತಿರಲಿಲ್ಲ ಅಂದರೆ ಅವ್ರಿಗೆ ವಕೀಲರು ನೇಮಿಸ್ಕೊಳಕ್ಕೆ ಆಗದಲ್ಲೇನು ಅಥವಾ ಇನ್ಯಾವುದಕ್ಕೋ ಒಟ್ಟಿನ ಕೇಸ್ ಬೇಲ್ ಮಾತ್ರ ಕೊಡೋರು ಅವಾಗ. ಓಕೆ, ಕೊಡೋರು. ಆ ಕೋರ್ಟಿಗೆ ತಿರುಗದೆ ಒಂದು ಶಿಕ್ಷೆ ಅನ್ನೋ ರೀತಿಯಲ್ಲೂ ಇಟ್ಟು, ಶಿಕ್ಷೆ ಆಗೋಂಥ ಸಂಖ್ಯೆನೂ ಕೂಡ ನನ್ನ ಅನುಭವನ ಹೇಳ್ತೀನಿ ಕಡಿಮೆನೇ ಇರ್ತವಾಗ. ಬಟ್ ನಿಮ್ಮ 4 ತಿಂಗಳು ಬೇಲ್ ಆಯಿತು? ಬೇಲ್ ಆಯಿತು, ಈಚೆಲಿದ್ದೆ. ಆಚೆ ಬಂದ್ರಿ? ಹೌದು, ಮನೆಗೆ ಬಂದು ಇಲ್ಲಿಗೆ. ಇದೇ ಮನೆ? ಈ ಮನೆ ಇರಲಿಲ್ಲ, ಇನ್ನೊಂದು ಪಕ್ಕದ ಮನೆ ಇತ್ತು, ಇಲ್ಲ ಐತಲ್ಲ ಅಲ್ಲಿತ್ತು ಮನೆ. ಆಮೇಲೆ ಬೇಲ್ ಆದ್ಮೇಲೆ ಬೇಲಾದ್ಮೇಲೆ ಅವ್ರು ಕೊಟ್ಟಂಥ ಅವಧಿಗೆ ತಕ್ಕನಾಗ ಒಂದೇ ಒಂದು ಡೇಟಿಗೂ ಮಿಸ್ ಆಗದಲ್ಲಿ ಒಂದು ವಾರಕ್ಕೆ 2 ಸತಿ ಕೊಟ್ಬಿಡೋರು. ಒಂದೇ ದಿನ ಬೆಳಿಗ್ಗೆ ಹೋಗ್ಲು 11 ಗಂಟೆಗೆ ಹೋಗ್ಬಿಟ್ಟು ಮತ್ತೆ 3 ಗಂಟೆಗೆ ಹೋಗೋರು. ನಮ್ಮದು ಏನನ್ನ ಬೇರೆ ಊರಾಗಿರೋ ಕೋರ್ಟ್ ಅಟೆಂಡೇ ಮಾಡೋಕ್ಕಾಗ್ತಿರಲಿಲ್ಲ. ಚಾರ್ಜಲ್ಲಿ ಇಕ್ಕೊಂಬರ್ಬೇಕಾಗಿ ದೂರ ಊರಾಗಿರೋ ದುಡಿಮೆ ಯಾವಾಗ, ಬಸ್ ಚಾರ್ಜ್ ಯಾವಾಗ, ಚಾರ್ಜ್ ಇಕ್ಕೋದಲ್ಲಿ ದುಡಿಮೆ ಯಾವಾಗ, ಬರೀ ಕೋರ್ಟ್ಗೆ ತಿರೋದಾಗಿರೋ ಜೀವನ ಮಾಡೋದು ಹಿಂಗೆ. ಆ ಥರದ ಸಮಸ್ಯೆ ಉದ್ಭವ ನಮ್ಮದು. ಕೋರ್ಟು ಒಂದು 5ರಿಂದ 6 ಕಿಲೋಮೀಟ್ರ್ ನಮ್ಮ ಮನೆಗೆ ಇರೋದಕ್ಕೆ ಬಸ್ ಅಲ್ಲ ನೆಟ್ಕೊಂಡು ಏನೋ ಒಂದು ಹೋಗೋಕ್ಕೆ ಅನುಕೂಲ ಇತ್ತು ಅಷ್ಟೇನ. ಎಷ್ಟೋ ಸರಿನ ಅಲ್ಲಿ ರೈಲ್ವೆ ಗೇಟ್ ಹಾಕ್ಬಿಡೋರಲ್ವ, ರೈಲ್ವೆ ಗೇಟ್ ಹಾಕ್ಬಿಡೋರು. ನಾವು ಹೋಗ್ತಾ ಇರ್ಬೇಕಾದ್ರೆ ರೈಲ್ವೆ ಗೇಟ್ ಹಾಕ್ಬಿಟ್ಟಾರೆ ಅಂತಂದ್ರೆ ನನ್ನ ಗಾಡೀಲಿ ಏನಾದ್ರು ಹೋಗ್ತಿದ್ರೆ ಆಟೋದಲ್ಲ ಏನೋ ಹೋಗ್ತಾ ಇದ್ರೆ ಆ ಟ್ರಾಫಿಕ್ ಜಾಮ್ ಆಗಿರ್ತದಲ್ಲ ರೈಲ್ವೆ ಗೇಟ್ ಹಾಕಿರೋದ್ರಿಂದ. ಕೋರ್ಟ್ ಟೈಮ್ ಆಗ್ಬಿಟ್ಟು ವಾರಂಟ್ ಆಗೋಗ್ಬಿಟ್ರೆ ಕೊಟ್ಟು ಹೋಗ್ಬಿಟ್ಟು ಅಲ್ಲೇ ಬಿಟ್ಟು ಹೊಂಟೋಗ್ಬಿಟ್ಟಿದ್ದೀನಿ ಎಷ್ಟೋ ಸರಿ ನಾನು ಗಾಡಿನ. ರೈಲ್ವೆ ಟ್ರಾಫಿಕ್ ಸಿಗ್ನಲ್ ಅಲ್ಲೇ ಬಿಟ್ಟು ಹೊಂಟೋಗ್ಬಿಟ್ಟಿದ್ದೀನಿ. ಯಾರಿಗಾನ ಪಕ್ಕದ ಪ್ಲೇಸ್ ಹಿಂಗೆ ನಿಲ್ಲಿಸ್ಬಿಟ್ಟು ನನ್ನ ಸಮಸ್ಯೆ ಹೆಂಗೈತೆ ಆ ಕಡೆಗೆ ಸೈಡಿಗೆ ನಿಲ್ಲಿಸ್ಬಿಟ್ಟು ಹೊಟ್ಟೋಗ್ಬಿಟ್ಟು ನಾನು ಬಂದು ಎತ್ಕೊಂಡು ಹೋಗ್ತೀನಿ. ನಡ್ಕೊಂಡು ಹೊರಬಿಟ್ಟಿದ್ದೀರಾ? ಆ ಕಡೆಗೆ ಹೋಗ್ಬಿಟ್ಟು ಬೇರೆದ್ರಾಗ ಹೊರಟೋಗೋರು. ಇಲ್ಲಾಂದ್ರೆ ಅಲ್ಲಿ ಕೂಗ್ಬಿಟ್ರೆ ವಾರಂಟ್ ಆಗ್ಬಿಟ್ರೆ ತಿರ್ಗಾ ಜೈಲಿಗೆ ಹಾಕ್ತಾರಲ್ಲ. ರಿಯಲ್ ಪನಿಷ್ಮೆಂಟ್. ಹೌದು. ಬೇಲಿಂದ ಬಂದಮೇಲೆ ಏನು ಡ್ಯೂಟಿ ಮಾಡಿದ್ರೆ? ಆಟ ಓಡಿಸ್ತಾ ಇದ್ದೆ. ನಾವಲ್ಲಿ ಕೃಷಿಕರಾಗಿದ್ವಿ ನೋಡಿ. ಈ ವಿಚಾರವಾಗಿ ಸಂಬಂಧಪಟ್ಟಾಗೆ ನಾನು ಇನ್ನೊಂದು, ನೀವು ಏನು ಕೆಲಸ ಮಾಡ್ತಿದ್ರಿ ಅಂತ ನಾವು ಇಲ್ಲಿ ತೋಟದಲ್ಲಿ ಇದ್ವಿ ಅಂತ ಹೇಳಿಲ್ಲ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನಾನು ಒಳಗಿದ್ದಂಥ ಸಂದರ್ಭದಲ್ಲಿ ಆ 4 ತಿಂಗಳ ಗ್ಯಾಪಲ್ಲಿ ನಾವೆಲ್ಲ ಬೇರೆ ಆಗಿದ್ವಿ ಅಂತ ಹೇಳಿದ್ವಲ್ಲ. ಜಮೀನು ಮಾರ್ಬಿಟ್ಟವ್ರೆ. ಯಾರು? ಮನೆಯವರು ಮಾರಿರೋ ಇಲ್ಲಿ ಬೇಲ್ ಮಾಡಿಸ್ಕೊಳ್ರಿ ಅಂತ ಹೇಳ್ಬಿಟ್ಟು ಮಧ್ಯವರ್ತಿಗಳು. ಇಲ್ಲಾಂದ್ರೆ ನೀವು ಇಡೀ ಜೀವಮಾನ ಪೂರ್ತಿ ಜೈಲಲ್ಲಿ ಇರಬೇಕಾಗುತ್ತೆ. ಬೇಲ್ ಮಾಡಿಸಿದ್ದೀನಿ, ಇವಾಗ ನಮಗೆ ಜಮೀನು ಕೊಡ್ರಿ. ಪೂರ್ತಿ 15 ಎಕರೆ ತೋಟ, 2 ಬೋರು, 300 ತೆಂಗಿನ ಮರ, ಅಡಿಕೆ, ಮಾವಿನ ಮರ, ಎಕ್ಸ್ಟೇಟ್ ಇದ್ದಂಗಿದ್ದು ಒಂದೇ ತೋಟ. ಅಲ್ಲಿಷ್ಟು ಇಲ್ಲಿಷ್ಟಲ್ಲ, ಒಂದು ಪ್ಲಾಟು, ಒಂದೇ ಫ್ಲಾಟ್. ಅದಲ್ಲ 15 ಎಕರೆ ಒಂದೇ ಫ್ಲಾಟ್ ಮೇನ್ ರೋಡಲ್ಲಿ. ರಿಂಗ್ ರೋಡಲ್ಲಿ ತೋರಿಸ್ತೀನಿ. ಒಂದು ಹೆಬ್ಬೂರು ಚಂಗಾವಿ ರೋಡು ನೋಡ್ಬೇಕು ಅಂದ್ರೆ ಬೇಕಾದ್ರೆ ತೋರಿಸ್ತೀನಿ. ಆಮೇಲೆ ನಂದು ಯಾವುದೇ ಸೈನ್ ಇಲ್ಲ ಈಗಲೂ. ಎಲ್ಲ ಮಾಡ್ಕೊಳ್ತಾ ಇದ್ದಾರೆ ಅವರೇ. ಬರೀ ಬೇಲ್ಗೆ, ಬರೀ ಬೇಲ್ ಮಾಡಿಸೋದು. ಕೇಸ್ ಹೊಡಿತೀನಿ ಅಂತ ಕೇಸೂ ಹೋಗ್ಲಿಲ್ಲ, ತೋಟವೂ ಇಲ್ಲ. ಈ ರೀತಿಯಾದಂಥ ಪರಿಸ್ಥಿತಿ. ಯಾರಿಗೆ ಕೊಟ್ರಿ ಅದು ಜಮೀನು? ಅವ್ರು ಯಾರು ಬೇರೆ ಊರಿನವರು, ಲಾಯರ್ಗಲ್ಲ, ಬೇರೆ ಯಾರೋ ದುಡ್ಡು ಇರೋ ಅಂತಾರೆ. ಆ ಟೈಮ್ನಾಗೆ ಅವನ್ನೆಲ್ಲ ಕಾಯ್ಕಿತ್ತೆ ಮಾರಿದ್ರೆ ಅಷ್ಟೇ ದುಡ್ಡು ಬರೋದು, ಅಷ್ಟೇ ದುಡ್ಡು ಕೊಟ್ಟಿದ್ದಂತೆ ಅವ್ರಿಗೆ ಹೇಳ್ತಾರೆ. ನಾನೇನು ನನ್ನ ಭಾಗಕ್ಕೆ ಬಂದಿತ್ತೇನು ಮಾರಿರಲಿಲ್ಲ. ಈಗ ಅದನ್ನು ಸೇರಿಸಿ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅವರೇನ. ಆದರೆ 4 ತಿಂಗಳು ನೀವು ಜೈಲಲ್ಲಿ ಇದ್ದಾಗಲೇ 15 ಎಕರೆ ಖಲಾಸ್. ಹೌದು, ಕ್ಲೀನ್. ಹೌದು, ಝೀರೋ. ಅಲ್ಲಿಗೆ ಮತ್ತೆ ಹೋಗಲೇ ಇಲ್ಲ. ಇನ್ನೇನಾಗ್ಬಿಡ್ತದೋ ಏನು ಕತೆ ಅಂತ ಇಲ್ಲಿ ನಮ್ಮ ಮನೆ 3 ಇದಾಗಿರೋದ್ರಿಂದ ಇಲ್ಲೇ ಸೇರ್ಕೊಂಡ್ಬಿಟ್ವಿ. ಬೇಲ್ ಮಾಡ್ಕೊಂಡು ಬಂದಮೇಲೆ ಇಲ್ಲಿಗೆ ಬಂದ್ಬಿಟ್ವಿ. ಅಲ್ಲಿ ಹೋಗಲೇ ಇಲ್ಲ. ತಿನ್ನಾರು ಪಾಲಾಗೋಯ್ತದೆಲ್ಲ 15 ಎಕರೆನೂ ಹೊರಟ್ಬಿಡ್ತು. ಹೌದು. ಬಟ್ ನಿಮ್ಮ ಅಣ್ಣ ಹತ್ತಿಗೂ ಕೇಳಲಿಲ್ಲ? ಯಾಕಂದ್ರೆ ಅವ್ರಿಗೆ 5 ಎಕರೆ ಪಾಲಿತ್ತಲ್ಲ. ಅವರು ಸೇರ್ಸು ಮಾರ್ಕೊಂಡ್ಬಿಟ್ಟಿದ್ರಲ್ಲ ಅವರು. ನನ್ನ ಒಬ್ಬನಿಗೆ ಪಾಲಿಗೆ ಬಂದಿತ್ತು ಮಾತ್ರ ಅದು ಸೈನ್ ಹಾಕಿಲ್ಲ. ಆ ಸಂದರ್ಭದಲ್ಲಿ ನಾನು ಜೈಲೊಳಗಿದ್ದೆ ಇಲ್ಲಿ ತುಮಕೂರಲ್ಲಿ. ಈಗ ನಂದೂ ಸೇರಿಸ್ಬಿಟ್ಟು ಮಾಡ್ಕೊಂಡ್ಬಿಟ್ಟಿದ್ದಾರಲ್ಲ, ಅದ್ರ ಬಗ್ಗೆ ನಾನು ಕೇಸ್ ಹಾಕಿದೆ.
ಅದ್ಯಾಕೋ ವಿಳಂಬ ಆಗಿ ಅದ್ರ ಬಗ್ಗೆ ಏನು ಗಮನ ಯಾರು ಅದ್ರದ್ದೆಲ್ಲ ಇದು ಮಾಡ್ತಾರೆ. ಎಷ್ಟು ಇವತ್ತು 1 ಎಕರೆ ಎಷ್ಟು ಭೂಮಿಯಲ್ಲಿ? ಅಲ್ಲಿ ಕಡಿಮೆ ಅಂದರೆ ಬರೀ ಖಾಲಿ ಖುಷಿ ಜಮೀನು 2 ಲಕ್ಷ ರೂಪಾಯಿ ಕುಂಟೆ ಅಂದರೆ ಕುಂಟೆ 80 ಲಕ್ಷ ಎಕರೆ, 80 ಲಕ್ಷ 1 ಎಕರೆ ಖಾಲಿದು, 15 ಎಕರೆ. ಹೌದು. ಅದು ಇವಾಗ 12 ಕೋಟಿ ರೂಪಾಯಿ ಆವಾಗಲೇ ಅದು ಅಲ್ಲಿ ಫಸಲು ಬಿಡುತ್ತೆ ಅನ್ನೋ ತೋಟ 3 ರಿಂದ 4 ವರ್ಷ ಏನೋ ಆಗಿತ್ತು, ಇನ್ನೂ ಬಿಡೋಕ್ಕೆ ಸ್ಟಾರ್ಟ್ ಮಾಡಿ ಫಸಲು ಚೆನ್ನಾಗಿತ್ತು ತೋಟ, ಆ ಥರದ ತೋಟ. ಇವತ್ತಿಗೆ 12 ಕೋಟಿ ರೂಪಾಯಿ ವ್ಯಾಲ್ಯೂ. ಹೌದು. ಅಂಥ ಇದಾಗಿ ಇವಾಗ ನಾವೇ ಕೂಲಿ ಹೋಗೋಂಥ ಪರಿಸ್ಥಿತಿ. ಕೂಲಿ ತಾನೇ ಯಾರು ಕರೆಯೋದಿಲ್ಲ ನಮ್ಮನ್ನು ಯಾರನ್ನ. ಕಾರಣ ಕೇಳಿ, ಕಾರಣ ಏನು ಹೇಳಿ ನೋಡೋಣ. ಜೈಲಲ್ಲಿದ್ದ ಮಾಡಿನ ಬಿಟ್ಟಿನೋ ಅದೆಲ್ಲ ಗೊತ್ತಿಲ್ಲ. ಜೈಲಲ್ಲಿದ್ದ ಅವ್ನು ಸಹವಾಸ ಬೇಡಪ್ಪ, ಅವ್ನು ಕೆಲಸನೂ ಯಾರು ಕರೆಯೋದೇ ಇಲ್ಲ. ಕೆಲ್ಸಕ್ಕೆ ನಾನೇ ಬರ್ತೀನಿ ಅಂತಂದ್ರೂ ಕರೆಯೋದಿಲ್ಲ, ಕೆಲ್ಸಕ್ಕೆ ಯಾರು ಕರೆಯಲ್ಲ ನಮಗೆ. ಇವತ್ತಿನ ಪರಿಸ್ಥಿತಿ 10 ರೂಪಾಯಿ ಕಮ್ಮಿ ಕೊಡಿ ಅಂದ್ರೂ ಕರೆಯಲ್ಲ. ಇಲ್ಲ ಕರೆಯಲ್ಲ. ಈ ಜೈಲಾಗಿದ್ದವ್ನು ಯಾಕೆ ಬೇಕಪ್ಪ, ಯಾಕೆ ಬೇಕು? ಹೌದು. ಭಾಳ ತುಚ್ಛವಾಗಿ ನೋಡ್ತದೆ ಜೈಲಾಗಿದ್ದ ಬಂದು. ಇವಾಗ ಉದಾಹರಣೆಗೆ ಅಕಸ್ಮಾತ್ ಅನಿವಾರ್ಯತೆಯಿಂದ ಅಲ್ಲಿ ಯಾರೋ ಒಬ್ಬ ಏನೋ ಒಂದು ವಸ್ತುನ ಎತ್ಕೊಂಡು ಹೋಗ್ಬಿಟ್ಟಿರ್ತಾನೆ, ಎಷ್ಟು ಜುಗುಪ್ಸೆ ಆಗುತ್ತೆ ಗೊತ್ತಾ. ಯಾರೋ ಎಲ್ಲೋ ಒಂದು ಕಡೆ ಹೋಗಿರ್ತಾವ, ಎಲ್ಲೋ ಏನೋ ಆಗೋಗ್ಬಿಟ್ಟಿರ್ತದೆ, ಹಿಂಗೆ ಮಕ ನೋಡಂಗೆ ಆಗೋಗುತ್ತದೆ. ನಮಗೆಲ್ಲ ಒಂದು ಕಡೆ ಅಳಕಾಗುತ್ತೆ, ಏನೋ ಕಳ್ಳನ ಥರ. ನಾನು ಜೈಲಾಗಿದ್ನಲ್ವಾ, ಅವನೇನು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಜೈಲಿಗೆ ಹೋದ ಅನ್ನೋದು ಯೋಚನೆ ಮಾಡಲ್ಲ, ಜೈಲಾಗಿದ್ನಲ್ವಾ. ಆ ಥರದ್ದು ಒಂದು ಮನಸ್ಥಿತಿ ನೋವಾಗುತ್ತೆ. ಒಂದು 5-6 ಜನ ಇರತ್ತವೆ, ಯಾವನೋ ಒಬ್ಬ ಕದ್ಬಿಟ್ಟು ಅಂದ್ರೆ ಇಲ್ಲಿ ಈಚೆಲಿರೋನೇ ಮಾಡಿರ್ತಾನೆ. ಜೈಲಾಗಿದ್ದ ಮೇಲೆ ಅನುಮಾನ ಪಡೋ ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಜೈಲಿಗಿದ್ದವನು ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಸಮಾಜ ತುಚ್ಛವಾಗಿ ಕಾಣುತ್ತೆ ಜೈಲಿಂದ ಬಂದಂಥವ್ರಿಗೆ. ಆಟ ಓಡಿಸ್ತಾ ಜೀವನ ಮಾಡ್ಕೊಂಡಿದ್ದೆ. 2002 ಅಂದರೆ 12/2/2002ನೇ ಸಾಲಿನಲ್ಲಿ ಜೀವಾವಧಿ ಶಿಕ್ಷೆ ಕೊಟ್ಟರು. 12/2/2002ರಲ್ಲಿ ಜೀವಾವಧಿ ಶಿಕ್ಷೆ ಕೊಟ್ಟಿದ್ದೀನಪ್ಪ ಅಂತ ಜಡ್ಜ್ ಕರೆದು ಹೇಳಿದರು. ಜಾವೇದ್ ರಹೀಮ್ ಅಂತ ಹೇಳ್ಬಿಟ್ಟು ತುಮಕೂರು ಸೆಷನ್ ಕೋರ್ಟಲ್ಲಿ 96ರಲ್ಲಿ ನಿಮ್ಮ ಕನ್ವಿಕ್ಟ್ ಇದಾಗಿದ್ದು, ಆರೋಪಿ ಅಂತ ಆಗಿದ್ದು, ಕೇಸ್ ಆಗಿದ್ದು. ಹೌದು. 2002 4/2 6 ವರ್ಷ. ಹೌದು. ಬಟ್ ನೀವು ಕೊಲೆ ಮಾಡಿಲ್ಲ ಅಂದ್ರ? ಮಾಡಿಲ್ಲ ಅಂದರೆ ಯಾರಿಗೆ ಹೇಳೋದು? ಭಾರತ ಕೊಲೆ ಮಾಡಿಲ್ಲ ಅಂತಂದ್ರೂ ಸಂವಿಧಾನಕ್ಕೆ, ಭಾರತದ ಸಂವಿಧಾನಕ್ಕೆ, ನ್ಯಾಯಾಲಯಕ್ಕೆ ತಲೆ ಬಾಗಲೇಬೇಕು. ಅವ್ರಿಗೆ ನಾನೇನು ಮಾಡೋಕ್ಕಾಗುತ್ತೆ, ಅಸಹಾಯಕನಾಗಿರ್ತೀವಲ್ಲ. ಬಟ್ ನೀವೇ ಹೇಳಿದ್ರಲ್ಲ ಸರ್, ಕೋರ್ಟಿಗೆ ಸಾಕ್ಷಿ ಬೇಕು ಅಂತ. ಏನು ಸಾಕ್ಷಿ ಇತ್ತು ನೀವು ಕೊಲೆ ಮಾಡಿದ್ರಿ ಅಂತ? ಸರ್ಕಮ್ಟೆನ್ಸ್ ಎವಿಡೆನ್ಸ್ ಅಂತ ಬರ್ತದೆ. ಇವಾಗ ನಾನು ಅದನ್ನು ಹೇಳಾಗ್ದಾಗೆ ನನಗೆ ಯಾರೂ ಏನು ಸಾಕ್ಷಿ ಇವರೇ ಮಾಡಿದ್ದು ಅಂತ ಯಾರೂ ಹೇಳಿರೋರಿಲ್ಲ. 201 ಸಾಕ್ಷ್ಯಾಧಾರಗಳನ್ನ ನಾಶಪಡಿಸಿರ್ತಾರೆ ಇವರು, ಅತಿ ಕ್ರಿಮಿನಲ್ಗಳು ಇವರು ಅಂತ ಆ ಒಂದು ಸೆಕ್ಷನ್ ಹೇಳುತ್ತೆ. ಇವಾಗ ಮನೆ ಮತ್ತೆ ಯಾರು ಸಾಯಿಸ್ತಾರೆ, ಯಾರು ಅವ್ರಿಗೆ ನೇಣು ಹಾಕೊಂಡಿರ್ಬೋದು. ಅವ್ರು ಯಾಕೆ ಹಾಕೊಂಡ್ರು? ನೀವು ಇವಾಗ ನೇಣು ಹಾಕೊಂಡಿದ್ರೆ ಊದ್ಬಿಟ್ಟು ಹಾಕೋದ್ರಿ. ಈಗಿಂದು ಸಮಸ್ಯೆ ಸಂದರ್ಭ ಅಲ್ಲಿ ಐತಲ್ವ, ಊದ್ಬಿಟ್ಟು ಹೋಗಿರ್ತೀವಲ್ಲ, ಅದು ದೊಡ್ಡ ಸಾಕ್ಷಿ, ದೊಡ್ಡ ಸಮಸ್ಯೆ. ನೀವು 2 ತಿಂಗಳು ಅಬ್ಸ್ಕಾಂಡ್ ಆಗಿದೆ ಸಾಕ್ಷಿ. ಹೌದು. ಮಾಡಿದಿಲ್ಲ ಅಂದ್ರೆ ಯಾಕೆ ಹೋಗೋರು? ಈ ರೀತಿ ಆಯಿತು. ಅದೇ ಸಾಂದರ್ಭಿಕವಾದಂಥ ಒಂದು ಸಾಕ್ಷಿ. ಆದರೆ ನೀವು 2 ತಿಂಗಳು ಅಬ್ಸ್ಕಾಂಡ್ ಆಗಿದೆ ಅಂದರೆ ಪನಿಷ್ಮೆಂಟ್ ಆಗ್ತಿರ್ಲಿಲ್ವಾ? ಆಗೋದು ಬಿಡೋದು ನನ್ನ ಅನಿಸಿಕೆ ಒಂದು 90 ಭಾಗ ಆಗ್ತಿರಲ್ಲ ಅಂತ, 99 ಭಾಗ ಆಗ್ತಿರಲ್ಲ ಅಂತ ಹೇಳ್ಬೋದು. 306 ಹಾಕಿರೋ 302 ಆಗೋಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ. 306 ಆಗಿರೋ ಎಷ್ಟು ವರ್ಷ? 306ಗೆ ಒಂದು 7 ವರ್ಷ ಕೊಡ್ಬೋದು, ಕೊಟ್ಟರೆ 304B ಹಾಕಿರಿ ಅವರೇ ಆಗಿ ಅವ್ರು ಮಾಡ್ಕೊಂಡೆ ಒಂದು 306 ಹೋಗ್ತದೆ. 304ದಲ್ಲಿ ಇವ್ರ ಕಿರುಕುಳಿಂದ ಸತ್ತಿರೋದು ಅನ್ನೋದಾಗುತ್ತೆ. ಎರಡೂ ಆತ್ಮಹತ್ಯೆನೇ ಅವರೇ ಮಾಡ್ಕೊಂಡು. ಕಾರಣ ಇವರು ಕೂಡ ಅಂತ ಕಿರುಕುಳದಿಂದ ಸತ್ತಿರೋ ಅಂಥದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ 304B. ನಿಮ್ಗೆ ಅನ್ಸುತ್ತಾ ಶಿಕ್ಷೆ ಆಗುತ್ತೆ ಅಂತ? ನಮಗೆ ಏನು ಅನ್ಸಿಲ್ಲ, ಮಾಡಿದ್ರಲ್ವ ಆಗೋದು ಅಂತ. ನನಗೆ ಶಿಕ್ಷೆ ಆಗ್ತೀನಿ ಅಂತ ಎಂದು ಅಂದ್ಕೊಂಡಿರಲಿಲ್ಲ ನಾನು. ಮಾಡಿದ್ರಲ್ವ ಆಗೋದು, ನಾವು ಮಾಡಿಲ್ಲ ಆಗಲ್ಲ ಅಂತ ಆರಾಮಾಗಿರ್ವಿ. ಏನು ನನಗೆ ಆರಾಮಾಗಿದ್ರಿ? ಏನು ನನ್ಗೆ ಹಂಗೆ ಅನಿಸಿಲ್ಲ ಶಿಕ್ಷೆ ಆಗುತ್ತೆ ಅಂತ ನನಗೆ ಅನ್ನಿಸ್ತಿರಲ್ಲ. ಸೊ ನಿಮ್ಮ ಜಮೀನ್ದಾರಿಗೆ ಗತ್ತು ಗಿತ್ತು ಎಲ್ಲ ಹೊರಟೋಗ್ಬಿಡ್ತು, ಏನು ಮಾಡೋಕ್ಕಾಗುತ್ತೆ? ನಿಮ್ಮ ಹೆಂಡತಿ ಶಾಂತಕುಮಾರಿಗೆ ಅಂತಿರೋ ಏನೀಗ ಅದೆಲ್ಲ ಹೊರಟೋಗ್ಬಿಡ್ತು ಅಂದರೆ ಅಲ್ಲೆಲ್ಲ ಆ 4 ತಿಂಗಳಿಗೆ ಸಾಕಷ್ಟು ಕಲ್ತಿದ್ನಲ್ಲ. ಅಲ್ಲಿ 15 ವರ್ಷ ಹೊಡೆದಿತ್ತು ಒಂದೇ, ಇಲ್ಲಿ 4 ತಿಂಗಳು ಹೊಡೆದಿರೋದು ಒಂದೇ ಈಕ್ವಲ್. ಅಲ್ಲಿ 15 ವರ್ಷ ಹೊಡೆದಿರೋದಕ್ಕೆ 4 ತಿಂಗಳು ಈಕ್ವಲ್. ಅಲ್ಲಿ ನನಗೇನು ಜೈಲು ಅಂತ ನನಗೆ ಅನ್ನಿಸ್ಲಿಲ್ಲ. ಬೇರೆಯವ್ರಿಗೆ ಹೆಂಗೆ ಏನು ಕಥೆನೋ ಗೊತ್ತಿಲ್ಲ, ನನಗೆ ಹಂಗಂತ ಅನ್ನಿಸ್ಲಿಲ್ಲ. ಅಲ್ಲಿ 15 ವರ್ಷ ಹೊಡೆದಾಗ ಹೋದಂಥ ಪ್ರಥಮದಲ್ಲಿ ನನಗೂ ಅನಿಸಿದೆ. ಅಲ್ಲಿ ಹಂತವಾಗಿ ನಾನು ಅದನ್ನು ಹೊಂದ್ಕೊಂಡು ಹೋಗೋಂಥ ಒಂದು ಪ್ರಯತ್ನ ಪಟ್ಟೆ. ಇಲ್ಲ ಮಾನಸಿಕ ರೋಗಿಯಾಗಿಯೋ ಅಥವಾ ಸೂಸೈಡ್ ಮಾಡ್ಕೊಂಡು ಸಾಯ್ಬೇಕಾಗಿತ್ತು, ಏನೇ ಬರಲಿ ಅದನ್ನು ಚೇಸ್ ಮಾಡೋಣ, ಅದು ಬೇಸನ ಅನ್ನೋ ಒಂದು ಛಲದಿಂದ ಬದುಕ್ತೆ. ಹಾಗಾಗಿ ನಾನು ಒಂದು ಆಚೆಗೆ ಹೋಗ್ತೀನಿ ಅನ್ನೋ ಒಂದು ನಂಬಿಕೆ ಇತ್ತು. ಯಾಕಂದರೆ ನಮ್ಮಿನ ಸೀನಿಯರ್ಗಳೆಲ್ಲ ಏನಾಗಲ್ಲ ಬಿಡು, ಎಲ್ಲ ಹೋಗ್ತಿರ್ತಾರೆ, ಅದೆಲ್ಲ ಸಾಮಾನ್ಯ ಅಂತ. ನಾನು ಅಪೀಲ್ ಕೂಡ ಮಾಡಿದೆ ಹೈಕೋರ್ಟ್ಗೆ. ಅಲ್ಲೂ ಈ ಸೆಷನ್ ಕೋರ್ಟ್ ಕೊಟ್ಟಿರೋದೇ ಸರಿ ಅಂತ ಯಾವಾಗಲ್ಲಿ ವಕೀಲರು ಅದನ್ನು ಶ್ರದ್ಧಾ ತಗೊಂಡು ನಡೆಸ್ಬೇಕಲ್ವ. ಅಲ್ಲಿ ತಿರುಗಾರು ಯಾರು ಇರ್ತಾರೆ? ಕಾನೂನು ಅರಿವಿಲ್ದವ್ರು ಮನೇಲಿ ಇರ್ಬೇಕಾದ್ರೆ ಯಾರು ತಿರುಗ್ತಾರೆ? ದುಡ್ಡು ಇಷ್ಟು ಅಂತ ಗೀಸ್ಕೊಂಡಿರ್ತಾರೆ, ಅವತ್ತಿನ ಕೆಲಸ ಅದು ಮುಗೀತು ಅವ್ರದ್ದು ವಕೀಲರದ್ದು. ಮತ್ತೆ ಹೋದಾಗಲ್ಲ ದುಡ್ಡು ಎಲ್ಲಿ ತರ್ತಾರೆ? ಅದನ್ನು ಬಿಟ್ಟಾಕಿರಿ ಅಷ್ಟೇ. ನೆಕ್ಸ್ಟ್ ಇನ್ನೊಬ್ಬಳ ಕ್ಲೈಂಟ್ ಹಿಡಿತಿರ್ತಾರಲ್ಲ, ಲೈನ್ ಮಾಡೋ ಕೆಲಸ ಅಷ್ಟೇ. ಅವ್ರಿಗೇನು ಬೇಕು, ಅವ್ರ ಸಮಸ್ಯೆಗಳು ಅಂತ ಅಷ್ಟಕ್ಕೆ ಮಾತ್ರ ದುಡ್ಡು ಇಸ್ಕೊಂತಲ್ಲೇ ಇರ್ತಾರೆ. ಮನೆ ಮಠ ಎಲ್ಲ ಹೊಟ್ಟೋಗ್ತವೆ. ಎಷ್ಟೋ ಜನದವು ಬೀದಿಗೆ ಬಂದ್ಬಿಡ್ತಾರೆ.
ಈ ಕೋರ್ಟು ಕಚೇರಿ ತುಳಿದವರು ಇಟ್ಕೆ ಮರೆಸ್ಬಿಡ್ತೀನಿ ಅಂತಾರಲ್ಲ, ಅದೆಲ್ಲ ಸತ್ಯಕ್ಕೆ ಹತ್ತಿರವಾದಂಥ ವಿಷಯ. ಅವ್ರೇನು ಹೇಳ್ತಾರೆ, ಜಡ್ಜ್ ಸರೋಗಲಿಲ್ಲ, ಸೆಟ್ಟಾಗಲಿಲ್ಲ, ಹೈಕೋರ್ಟಾಗಿ ಹೊಡೆದಾಕ್ಬಿಡ್ತೀನಿ ಅಂತಾರೆ. ಅದು ಹ್ಯಾಂಗೆ ಕೂಡ ಕೇಸ್ ಆಗಲಿ ಹೊಡೆದಾಕ್ತೀನಿ ಅಂತಲೇ ತಗೊಳ್ಳೋದು. ಯಾವೊಬ್ಬ ಲಾಯರುನ ನಾನು ಈ ಕೇಸ್ನ ಹೊಡೆಯೋಕ್ಕಾಗೋದಿಲ್ಲ ಅನ್ನಲ್ಲ, ಹೊಡಿತೀನಿ, ಚಚಾಕ್ಬಿಡ್ತೀನಿ ಕೇಸ್ನ, ಹೋಗಿ ನೀನು ಇಷ್ಟಾಗುತ್ತೆ ಅಮೌಂಟು ಅಂತಾನೆ. ಸ್ವಲ್ಪ ಮಿಸ್ಟೇಕ್ ಆಗೋಯ್ತು ಅಂದ್ಬಿಟ್ಟು ನಾನು ಸಜಾ ಕೊಡಿಸ್ಬಿಟ್ಟು ಇನ್ನೊಂದು ಕೋಟ ಹೊಡಿತೀನಿ ಅಂತಾನೆ, ಇನ್ನಷ್ಟು ದುಡ್ಡು ಮತ್ತೆ ಅಷ್ಟೊತ್ತಿಗೆ ಅವ್ರದ್ದು ಸ್ವಲ್ಪ ಇನ್ನೊಂದು ಸ್ವಲ್ಪ ಜಮೀನು ಅದನ್ನು ಮಾರ್ಕೊಂಡು. ಇಲ್ಲಿ ಸೆಷನ್ ಕೋರ್ಟಲ್ಲಿ ನಿಮಗೆ 2002 ಜೀವಾವಧಿ ಆಯ್ತಲ್ಲ, ಲಾಯರ್ಗೆ ಎಷ್ಟು ಕೊಟ್ರಿ? ಲಾಯರ್ಗೆ ಈ ಮಧ್ಯವರ್ತಿಗಳು ಜಮೀನು ಮಾರಿದ್ರು ಅಂತ ಹೇಳಿರಲ್ಲ, ಆ ಕಾಲಕ್ಕೆ 1,40,000 ರೂಪಾಯಿ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. 1,40,000 ನನ್ನ 30 ವರ್ಷದಿಂದ. ಹೌದು ಹೌದು, 1,40,000 ರೂಪಾಯಿ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. 25 ಲಕ್ಷ ಅದು. ಹೌದು, ನನ್ನದೇ ಥರ ಸೇಮ್ ಕೇಸ್ಗೆ ಇನ್ನೊಬ್ಬರು ಲಾಯರು ಇದ್ದವರು 3,000 ತಗೊಂಡಿದ್ರು. ಬೇರೆಯವ್ರು ನನಗೆ ಹೇಳಿದ್ರು, ನನ್ನ ಥರದ ವ್ಯಕ್ತಿ ನಾವು 3,000 ರೂಪಾಯಿ ಕೊಟ್ಟಿದ್ದೀವಿ ಲಾಯರ್ಗೆ ಅಂತ ಹೇಳೋದು. ಆ 3,000 ರೂಪಾಯಿ ಕೊಟ್ಟರೆ ಬೇಲ್ ಮಾಡ್ತಾರಂತೆ. ಬಗ್ಗೆ ಮಾಡಿಸಿದ್ರು ಕೂಡ ಕುಣಿಗಲ್ಲವರು, ಸಿದ್ಧ ಅಂತ ಅವನ ಹೆಸರು ಇಲ್ಲೂ ಮಾಡ್ತಿಲ್ಲ. ನನ್ನದೇ ಥರದ್ದು ಪ್ರಕರಣದಾಗೆ ಅವನು ಬಂದಿಯಾಗಿದ್ದ. ಅವ್ನು 3,000 ರೂಪಾಯಿ ಕೊಟ್ಟು ಅವ್ರ ತಂದೆ ಮಗಳು ಎಲ್ಲ ಬೇಲ್ ಮಾಡಿಸ್ಕೊಂಡು ಹೋದರು. ನಮ್ಮದು 1.5 ಲಕ್ಷ ರೂಪಾಯಿ ಆ ಕಾಲಕ್ಕೆ ಅವ್ರಿಗೆ ಲಾಯರಿಗೆ ಕೊಟ್ಟಿದ್ರು ಬಿಟ್ಟಿದ್ರು ಅದು ನಮಗೆ ಗೊತ್ತಿಲ್ಲ. ಲಾಯರ್ ನೀವು ದುಡ್ಡು ಕೊಟ್ಟಿಲ್ಲ ಫೀಸು, ನೀನು ಕೂಲಿ ಹೋಗಿರಲ್ವೇನಯ್ಯ, ನಿನ್ನ ಕೂಲಿ ಕೊಟ್ಟಿರಲ್ವೇನಯ್ಯ, ನಿನಗೂ ಕೆಲಸ ಮಾಡೋದು, ನಮಗೂ ಹಂಗೇನ, ನಮಗೆ ದುಡ್ಡು ಕೊಟ್ಟರೆ ನಾನು ಕೆಲಸ ಮಾಡೋದು ಅಂತೇಳಿ ಶೇಷಾದ್ರಿ ಅವ್ನು ಲಾ ಕಾಲೇಜ್ ಪ್ರಿನ್ಸಿಪಲ್ ಇಟ್ಟಿದ್ದಿತ್ತು. ನಾವು ಲಾ ಕಾಲೇಜ್ ಪ್ರಿನ್ಸಿಪಲ್ ಅವರು. ಲಾ ಕಾಲೇಜ್ ಪ್ರಿನ್ಸಿಪಲ್ ನಿಮ್ಮ ಲಾಯರು? ಹೌದು ಹೌದು, ಪಾಠ ಮಾಡೋ ಮೇಷ್ಟ್ರು. ಹೌದು, ಲಾ ಕಾಲೇಜ್ ಪ್ರಿನ್ಸಿಪಲ್ ಶೇಷಾದ್ರಿ ಅಂದ್ಬಿಟ್ಟು ಈ ತುಮಕೂರಿಗೆ ಒಂದು ಲಾಯರು ಅವರೇ ಅಂತೆ ಜನ ಹೇಳ್ತಿದ್ದಿತ್ತು. ಜನ ಸಾಮಾನ್ಯ ಲಾಯರ್ಗಳು ಎಲ್ಲ ಹೇಳ್ತಿದ್ದಿತ್ತು. ಅದು ನಿಜ ಕೂಡ ಆಗಿತ್ತು. ಆದರೆ ನಮ್ಮ ಕೇಸಿನ ಪ್ರಕರಣಕ್ಕೆ ನಮ್ಮ ದುರದೃಷ್ಟಕರವ ಏನೋ ನಮ್ಮ ಕೇಸು ಹೋಗಲಿಲ್ಲ. ಮಾಡಲಿ ಬಿಡಲಿ ಅದನ್ನೆಲ್ಲ ಕೋರ್ಟ್ ಕೇಳೋದಿಲ್ಲ, ಪರಿಗಣಿಸಲ್ಲ ಅದನ್ನು.